ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ಇವತ್ತು ನಾನು ಸ್ಪೆಷಲ್ಲಾಗಿ ಒಂದು ಫ್ರೆಂಚ್ ಟೋಸ್ಟ್ ಮಾಡುವಂಥ ವಿಧಾನವನ್ನು ತೋರಿಸ್ತಾ ಇದ್ದೇನೆ. ನೀವೆಲ್ಲ ಲೈಕ್ ಮಾಡ್ತೀರಾ ಅಂತ ನನಗೆ ಭರವಸೆ ಇದೆ. ನೀವು ಅದನ್ನು ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಬ್ರೇಕ್ಫಾಸ್ಟ್ಗೆ ಅಂತ ತುಂಬ ಚೆನ್ನಾಗಿ, ಮಕ್ಕಳಂತ ತುಂಬ ಇಷ್ಟಪಟ್ಟು ತಿಂತಾರೆ. ನೀವು ಇದನ್ನು ಮಾಡುವಂಥ ವಿಧಾನ ನೋಡ್ಕೊಳ್ಳೋಣ. ಅದಕ್ಕೆ ಬೇಕಾಗೋ ಸಾಮಗ್ರಿಗಳು: ಎಗ್ಸ್ ಬೇಕಾಗುತ್ತದೆ ಒಂದು 4, ಮತ್ತು ಅದಕ್ಕೆ ಬ್ರೆಡ್ ಬೇಕಾಗುತ್ತದೆ, ಮತ್ತು ಶುಗರ್ ಬೇಕು, ಯಾಲಕ್ಕಿ ಬೇಕು, ಮತ್ತು ಅದಕ್ಕೆ ತುಪ್ಪ ಬೇಕಾಗ್ತದೆ. ನೀವು ಇಷ್ಟು ಸಾಮಗ್ರಿಗಳನ್ನ ತಗೊಂಡು ನೀವು ಫ್ರೆಂಚ್ ಟೋಸ್ಟ್ ಯಾವ ರೀತಿ ಮಾಡೋದನ್ನು ನಾವು ನೋಡ್ಕೊಳ್ಳೋಣ. ನೋಡಿ ಪ್ರಿಯರೇ, ಇವಾಗ ನಾನು ಅದನ್ನು ಮಾಡೋಕ್ಕೆ ಎಗ್ ಎಲ್ಲ ಅದರಲ್ಲಿ ಎಗ್ನಲ್ಲಿರುವಂಥದ್ದು ಯೆಲ್ಲೋಯನ್ನು ಬೇರೆ ಸಪ್ರೇಟ್ ಮಾಡಿದ್ದೇನೆ, ಮತ್ತು ವೈಟ್ ಅಷ್ಟೇ ಇಟ್ಕೊಂಡು ಅದನ್ನು ವಿಸ್ಕ್ ಮಾಡಬೇಕು. ಮತ್ತು ನಾನು ಇದಕ್ಕೆ ಯಾಲಕ್ಕಿ ಸಿಪ್ಪೆ ತೆಗೆದು ಏಲಕ್ಕಿಯನ್ನು ಸಹ ಪುಡಿ ಮಾಡ್ಕೊಂಡಿಟ್ಟಿದ್ದೇನೆ, ಮತ್ತು ಅದಕ್ಕೆ ಹಾಲು ಬೇಕಾಗುತ್ತೆ. ಹಾಲು ತೊಗೊಂಡಿದ್ದೇನೆ. ಈಗ ಹಾಲು, ತತ್ತಿ ಮತ್ತು ಸಕ್ಕರೆಯನ್ನು ಎಲ್ಲ ಅದರಲ್ಲಿ ಮಿಕ್ಸ್ ಮಾಡೋಣ. ಮಾಡಿ ನಾವು ಇದನ್ನು ಬೀಟ್ ಮಾಡ್ಕೊಂಬರ್ಬೇಕು. ಎಗ್ಗು ತುಂಬ ಚೆನ್ನಾಗಿ ಫ್ಲಪ್ಪಿಯಾಗಿ ಅದು ಚೆನ್ನಾಗಿ ಬೀಟ್ ಆಗಬೇಕು. ಆ ರೀತಿಯಾಗಿ ಮಾಡಿಕೊಂಡು ಮತ್ತು ಅದಕ್ಕೆ ಎಲ್ಲೋದು ಸಹ ನಾವು ಯೋಕನ್ನು ಸಹ ಮಿಕ್ಸ್ ಮಾಡೋಣ. ನಂತರ ಅದಕ್ಕೆ ಸಕ್ಕರೆ ಹಾಕಿಕೊಂಡು ನಾವು ಬರೋಣ. ನೋಡಿ, ಇವಾಗ ಒಂದು ಪಾತ್ರೆಯಲ್ಲಿ ಒಂದು ಫ್ರೈ ಪ್ಯಾನ್ನಲ್ಲಿ ನಾನು ತುಪ್ಪ ಹಾಕ್ತಾಯಿದ್ದೇನೆ. ತುಪ್ಪ ಕರಗಬೇಕು. ಅಲ್ಲಿವರೆಗೂ ಬ್ರೆಡ್ ಸ್ಲೈಸು ಅದು ಮಿಲ್ಕು ಮತ್ತು ಎಗ್ಗು ಮತ್ತು ಏಲಕ್ಕಿ ಪೌಡರ್ ಹಾಕಿ ಮಿಕ್ಸ್ ಮಾಡಿ ಇದರಲ್ಲಿ ಹಾಕಿ ಇವಾಗ ನಾನು ಇದರಲ್ಲಿ ಡಿಪ್ ಮಾಡಿ ಇದನ್ನು ಇವಾಗ ತುಪ್ಪದಲ್ಲಿ ಕರಿತೇನೆ, ಫ್ರೈ ಮಾಡ್ತೇನೆ. ನೋಡ್ತಾಯಿರಿ. ನಿಮಗೆ ಬೇಕಾದರೆ ಅದು ಸ್ವೀಟ್ ಜಾಸ್ತಿ ಆಗಿದೆ ಎಂಬುದಾಗಿರೋದಾದರೆ ನೀವು ಸ್ವಲ್ಪ ಚಿಟಿಕೆ ಉಪ್ಪನ್ನು ಸಹ ನೀವು ಹಾಕ್ಕೋಬೋದು. ಯಾಕಂದರೆ ಭಾಳ ಸ್ವೀಟ್ ಅದು ತಿನ್ನೋಕ್ಕಾಗಲ್ಲ. ಅದಕ್ಕಾಗಿ ನೀವು ಇದರಲ್ಲಿ ಸ್ವಲ್ಪ ಚಿಟಿಕೆ ಉಪ್ಪನ್ನು ಸಹ ನೀವು ಹಾಕ್ಕೋಬೋದು. ಡಿಪ್ ಮಾಡಿ ನೀವು ಈ ರೀತಿಯಾಗಿ ಇದರಲ್ಲಿ ಬಿಟ್ಟು ಇದು ಫ್ರೈ ಮಾಡಿಕೊಡಿ. ತುಂಬ ಚೆನ್ನಾಗಿ ಬರುತ್ತೆ, ಟೇಸ್ಟಿಯಾಗಿರುತ್ತೆ. ಮಕ್ಕಳು ಎಲ್ಲ ಜನರೆಲ್ಲ ಭಾಳ ಇಷ್ಟಪಡ್ತಾರೆ. ನಿಮ್ಗೆ ಶುಗರ್ ಬೇಡ ಅಂತಂದರೆ ಜೇನುತುಪ್ಪ ಸಹ ನೀವು ಹಾಕ್ಕೊಳ್ಬೋದು. ಜೇನುತುಪ್ಪ ಹಾಕ್ಕೊಂಡು ಸಹ ನೀವು ಇದನ್ನು ಫ್ರೈ ಮಾಡ್ಕೊಳ್ಬೋದು. ನೋಡಿ, ಕೆಂಪಾಗುವವರೆಗೂ ಒಂದು ಸೈಡಿಗೆ ಒಂದು ಟರ್ನ್ ಕೆಂಪಾಗುವವರೆಗೂ ನೀವು ಅದನ್ನು ಅಳ್ಳಾಡಿಸ್ಬಿಡ್ರಿ. ನಂತರ ಅದನ್ನು ಟರ್ನ್ ಮಾಡಬೇಕಾದ್ರೆ ಅದು ಹರಿಬೋದು. ಅದಕ್ಕಾಗಿ ಒಂದು ಸೈಡ್ ಫುಲ್ ಕಂಪ್ಲೀಟಾಗಿ ಆಗಲಿ. ಮೀಡಿಯಮ್ ಹೀಟ್ನಲ್ಲಿ ಮಾತ್ರ ನೀವು ಮಾಡಿರಿ. ಬಿಸಿ ಆದರೆ ತುಂಬ ಬ್ರೆಡ್ ಎಲ್ಲ ಹೊತ್ತು ಹೋಗುತ್ತೆ. ಅದಕ್ಕಾಗಿ ಮೀಡಿಯಮ್ ಹೀಟ್ನಲ್ಲಿ ಮಾಡಿ. ನೋಡಿ, ಇದು ಎಲ್ಲ ಇದನ್ನು ಇವಾಗ ಈ ರೀತಿಯಾಗಿ ಮಾಡಿಕೊಳ್ಬೇಕು. ಈ ರೀತಿಯಾಗಿ ಬಂದಾಗ ನೀವು ತೆಗಿಬೇಕು. ತುಂಬ ಕಪ್ಪು ಮಾಡಬೇಡಿ. ನೋಡಿ, ಈ ಟೆಕ್ಸ್ಚರ್ ಬರಬೇಕು. ಈ ರೀತಿ ಬಂದಾಗ ನೀವು ತೆಗೀರಿ. ನೋಡಿ, ಇವಾಗ ಸೆಕೆಂಡ್ ಸೆಟ್ ಹಾಕೋಕ್ಕೆ ತುಪ್ಪ ಹಾಕಿದ್ದೇನೆ. ತುಪ್ಪ ಬಿಸಿ ಆಗ್ತಾಯಿದೆ. ಇವಾಗ ಬ್ರೆಡ್ಡನ್ನು ಹಾಲು ಮತ್ತು ಎಗ್ ಅದರಲ್ಲಿ ನಾನು ಇವಾಗ ಹಾಕಿ ಈ ರೀತಿಯಾಗಿ ಇನ್ನೊಂದು ಸೆಟ್ ಹಾಕಿದ್ದೇನೆ. ಇದನ್ನು ಇವಾಗ ಮೀಡಿಯಮ್ ಹೀಟ್ನಲ್ಲಿ ನಾವು ಈ ರೀತಿಯಾಗಿ ಫ್ರೈ ಮಾಡ್ಕೊಳ್ಳೋಣ. ಈ ಫಸ್ಟ್ ಸೆಟ್ಟಿಂದು ಈ ರೀತಿಯಾಗಿ ಬಂದಿದೆ. ಇವಾಗ ನೋಡಿ, ಈ ರೀತಿಯಾಗಿ ತಗೊಂಡು ಮಾಡ್ಕೋಬೇಕು. ನೋಡಿ, ಈ ರೀತಿಯಾಗಿ ಒಂದು ಸ್ವಲ್ಪ ಗೋಲ್ಡನ್ ಕಲರ್ ಬರೋವರೆಗೂ ನಾವು ಫ್ರೈ ಮಾಡಿಕೊಂಡು ನಂತರ ಅದನ್ನು ತೆಗೆಯೋಣ. ಈಗ ಆಗಿದೆ. ಸ್ವಲ್ಪ ಎರಡನೇ ಸರಿ ಮಾಡ್ತಾಯಿದ್ದೇನೆ. ಅದನ್ನು ನೋಡಿ ನಾನು ಪ್ಲೇಟಿಂಗ್ ಮಾಡಿ ನಿಮಗೆ ತೋರಿಸ್ತೇನೆ. ನೋಡಿ, ಈ ರೀತಿಯಾಗಿ ಎಲ್ಲ ಬ್ರೆಡ್ಗಳು ಚೆನ್ನಾಗಿ ಫ್ರೈ ಆಗಿ ಬಂದರೆ ನಿಮಗೆ ಫ್ರೆಂಚ್ ಟೋಸ್ಟ್ ರೆಡಿ ಆಗ್ತಿದೆ. ಸ್ವೀಟ್ ಇರುವಂಥದ್ದು, ಪ್ರೋಟೀನ್ ಯುಕ್ತವಾಗಿರುವಂಥ, ಚೆನ್ನಾಗಿರುವಂಥ, ಒಳ್ಳೆಯದಾಗಿರುವಂಥ
ಬ್ರೇಕ್ಫಾಸ್ಟ್ ನಿಮ್ಗೆ ರೆಡಿ ಆಗಿದೆ. ಇದನ್ನು ತಿಂದು ನೋಡಿ ಮಾಡಿ ನನಗೆ ಕಮೆಂಟ್ ಬರೀರಿ ಮತ್ತು ಲೈಕ್ ಮಾಡಿರಿ. ಯಾರಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿರಿ ಎಂಬುದಾಗಿ ನಿಮಗೆ ಕೇಳ್ತೀನಿ. ನೋಡಿ ಫ್ರೆಂಡ್ಸ್, ಈ ರೀತಿಯಾಗಿರುವಂಥ ಒಂದು ನಾವು ಫ್ರೆಂಚ್ ಟೋಸ್ಟನ್ನು ಬ್ರೆಡ್ ಮೂಲಕ ಮಾಡಿದ್ದೇವೆ. ಇದು ತುಂಬ ಆರೋಗ್ಯಕರವಾಗಿರುವಂಥದ್ದಾಗಿದೆ. ನೀವು ಇದನ್ನು ತಿಂದು ಟೇಸ್ಟ್ ನೋಡಿ ಮಾಡಿ ಮತ್ತು ನಿಮ್ಮ ರೆಸಿಪಿ ನಿಮ್ಗೆ ಲೈಕ್ ಆದರೆ ನೀವು ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ ಎಂಬುದಾಗಿ ನಿಮ್ಮನ್ನು ಕೇಳ್ಕೊಳ್ತಾ ಇದ್ದೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಗಾಡ್ ಬ್ಲೆಸ್ ಯು ಆಲ್.